ಇವತ್ತು ನನ್ನ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. I love you ಕಣೆ, I love you too ಕಣೋ. ಒಂಥರ he has a different vibe. ತುಂಬಾ ಡಿಫ್ರೆಂಟ್ ವೈಬ್. ಅವ್ರಿಗಿರೋ ಫ್ಯಾನ್ ಬೇಸ್ ಇರ್ಬೋದು ಅಲ್ವಾ. I love you ಕಣೆ, I love you too ಕಣೋ. ದುನಿಯಾ ವಿಜಯ್ ಸರ್ ಅವ್ರ ಜೊತೆ ಫಸ್ಟ್ ಟೈಮ್ ನೀವು ಆಕ್ಟ್ ಮಾಡಿದ್ರಿ, ಸೊ ಹೇಗಿತ್ತು? I love you too ಕಣೋ, I love you ಕಣೆ, I love you too ಕಣೋ. ಥಿಯೇಟರ್ ಅಲ್ಲಿ ನೀವು ಕುತ್ಕೊಂಡು ಸಿನಿಮಾ ನೋಡ್ದಂಗ ಅಲ್ಲ ನಾಟಕ. ಅದೇ ಒಂದ್ ಶಿಸ್ತಿರುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸೌತ್ ಟಾಕೀಸ್. ಇವತ್ತು ನನ್ನ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಇಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಭೀಮಾ ಇದೇ ಆಗಸ್ಟ್ 9ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಮ್ಮ ಸಿನಿ ಪ್ರಿಯರು ಸಿಕ್ಕಾಪಡೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಒಂದು ಸಿನಿಮಾಕ್ಕೆ. ದುನಿಯಾ ವಿಜಯ್ ಸರ್ ಅವರು ಅವರೇ ಅಭಿನಯ ಮಾಡಿ ಅವರು ನಿರ್ದೇಶನ ಮಾಡ್ತಾ ಇರುವಂತಹ 2ನೇ ಸಿನಿಮಾ ಇದಾಗಿದೆ. ಸೊ ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವಂತಹ ಇಬ್ರು ಸ್ಪೆಷಲ್ ಗೆಸ್ಟ್ ಇವತ್ತು ನನ್ನೊಟ್ಟಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಬನ್ನಿ, ಹಾಗಿದ್ರೆ ಅವ್ರನ್ನ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹಾಯ್, ಹೇಗಿದ್ದೀರಾ? ಸಿನಿಮಾ ಕೆಲಸಗಳು ಹೇಗೆ ನಡೀತಿದೆ? ಎಲ್ಲ ಚೆನ್ನಾಗಿದೆ. ಅಶ್ವಿನಿ ಮ್ಯಾಮ್, ನೀವು ಮುಖ್ಯ ಭೂಮಿಕೆಯಲ್ಲಿ ಲೀಡ್ ರೋಲ್ ಅಲ್ಲಿ ಅಭಿನಯಿಸಿದ್ದೀರಾ, ಸೊ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಇದೆ ಮ್ಯಾಮ್, ವೆರಿ ಹ್ಯಾಪಿ. ಬಹಳ ಖುಷಿ ಇದೆ. ಹೇಗೆ ಸಿಕ್ತು ಈ ಒಂದು ಆಪರ್ಚುನಿಟಿ? ಸರ್ ನನ್ನನ್ನ ಒಂದು ಬುಕ್ ರಿಲೀಸ್ ಫಂಕ್ಷನ್ ಅಲ್ಲಿ ಸ್ಪಾಟ್ ಮಾಡ್ಬಿಟ್ಟು ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ ಅಂತ ಕೇಳಿದ್ರು. ಓಕೆ. ಸೊ ಹ್ಞೂ ಸರ್ ಮಾಡ್ತೀನಿ ಅಂತಂದೆ. ಅದಾದ್ಮೇಲೆ ಪ್ರೊಸೆಸ್ ಶುರುವಾಗಿ ಹೀರೋಯಿನ್ ಅಂತ ಆಯ್ತು. ಓಕೆ. ಪ್ರಿಯಾ ಮ್ಯಾಮ್, ಖಡಕ್ ಪೊಲೀಸ್ ಆಫೀಸರ್ ಪೊಲೀಸ್ ಆಫೀಸರ್ ಆಗಿ ಅಭಿನಯ ಮಾಡ್ತಿದ್ದೀರಾ. ಅದು ದುನಿಯಾ ವಿಜಯ್ ಸರ್ ಅವ್ರ ಆಪೋಸಿಟ್. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಒಂದು ಪಾತ್ರ ತಮಗೆ? ಆಕ್ಚುಲಿ ಅಂದ್ರೆ ವಿಜಯ್ ಸರ್ ಜೊತೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆಗಿದ್ದರಿಂದ ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಹೆಂಗಿರುತ್ತೆ ಏನು ಸೆಟ್ಟು ಅಂದ್ರೆ ಬಿಗ್ ಬಜೆಟ್ ಮೂವಿ, ಕಮರ್ಷಿಯಲ್ ಮೂವಿ, ಸೊ ಅದೆಲ್ಲ ಒಂದಿತ್ತು. ಮತ್ತೆ ದೊಡ್ಡ ತಾರಾ ಬಳಗ ಇದೆ ಅನ್ನೋ ಒಂದ್ ಇದ್ದಿದ್ರಿಂದ ಆ ಭಯ ಇತ್ತು. ಅದು ಬಿಟ್ರೆ ನನ್ಗೆ ರೋಲ್ ಪ್ಲೇ ಮಾಡ್ಬೇಕಾದ್ರೆ ಅಷ್ಟು ಏನು ಅಂದ್ರೆ ಆತಂಕ ಇದೆಲ್ಲ ಇರ್ಲಿಲ್ಲ. ನಾನು ಆರಾಮಾಗಿ ಅಷ್ಟು ಕಂಫರ್ಟ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಟ್ಬಿಟ್ಟಿದ್ರು ಸರ್. ನಮ್ಗೆ ಆಕ್ಚುಲಿ ಪೊಲೀಸ್ ಆಫೀಸರ್ ಅಂದ ತಕ್ಷಣ ನಮ್ಗೆ ಯೂಶಲಿ ಅಂದ್ರೆ ಇವಾಗ ಮೇಲ್ ಆಕ್ಟರ್ಸ್ ತಗೊಂಡ್ರೆ ದೇವರಾಜ್ ಸರ್ ಆಗಿರ್ಬೋದು ಅಥವಾ ಸಾಯಿ ಕುಮಾರ್, ರವಿಶಂಕರ್, ಇವರೆಲ್ಲ ನಮ್ಗೆ ಅಂದ್ರೆ ಅವ್ರನ್ನೇ ನಾವು ಪೊಲೀಸ್ ಆಫೀಸರ್ ರೋಲ್ ಅಲ್ಲಿ ನೋಡಿರ್ತೀವಿ. ಇನ್ನ ಫೀಮೇಲ್ ಬಂದ್ರೆ ಮಾಲಾಶ್ರೀ ಮ್ಯಾಮ್ ಪಕ್ಕಾ ಫಿಕ್ಸ್. ರಾಗಿಣಿ ದ್ವಿವೇದಿ ಅವರು ಹಾಗೆ ಪ್ರಿಯಾಂಕಾ ಉಪೇಂದ್ರ ಇತ್ತೀಚೆಗೆ ಮಾಡ್ತಾ ಬಂದಿದ್ದಾರೆ. ಸೊ ನಿಮ್ಗೆ ಅಂದ್ರೆ ನೀವ್ ಮ್ಯಾನರಿಸಮ್ ಆಗಿರ್ಬೋದು ಹೇಗ್ ನಾನ್ ತುಂಬಾ ಸಿನಿಮಾಗಳನ್ನ ನೋಡ್ತೀನಿ. ಒಂದ್ ಪರ್ಟಿಕ್ಯುಲರ್ ಒಂದೇ ಅಂತಲ್ಲ, ತುಂಬಾ ಸಿನಿಮಾಗಳನ್ನ ನೋಡ್ತೀನಿ. ಅಂದ್ರೆ ಈ ಕ್ಯಾರೆಕ್ಟರ್ ಸಿಗೋಕ್ಕೂ ಮುಂಚೆಯಿಂದನೂ ಸಣ್ಣ ವಯಸ್ಸಿಂದ ಅಂದ್ರೆ ಸ್ಕೂಲ್ ಸ್ಟೂಡೆಂಟ್ ಇಂದನೂ ನನ್ಗೆ ಒಂದು ಆಸೆ ಇನ್ಸ್ಪೆಕ್ಟರ್ ಅಂದ್ರೆ ಪೊಲೀಸ್ ಆಗ್ಬೇಕು, ಒಂದು IPS ಮಾಡ್ಬೇಕಂತ ಆಸೆ ಇತ್ತು. ಸೊ ನಾನು ಯಾವಾಗ್ಲೂ ಅದಾದ್ರೆ ಹೆಂಗೆ ಅಂತ ಅನ್ನೋದನ್ನ ನಾನು ಯಾವಾಗ್ಲೂ ಫೀಲ್ ಮಾಡ್ತಿದ್ದೆ. ಕನ್ನಡಿ ಮುಂದೆ ಎಲ್ಲ ಆಕ್ಟ್ ಮಾಡ್ತಿದ್ದೆ. ಯಾವ್ದಾದ್ರು ಸಿನಿಮಾ ನೋಡ್ಬಿಟ್ರಂತೂ ನಾನು ಹಿಡ್ದೇ ನಿಲ್ಸಕ್ ಆಗ್ತಿರ್ಲಿಲ್ಲ. ಸೊ ಆ ತರ ನಾನು ಒಂದು ಬಹುಶಃ ನಾನು ಅದನ್ನ ರಿಹರ್ಸಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಪಾತ್ರ ಸಿಕ್ಕಾಗ ನನ್ಗೆ ಅದೆಲ್ಲ ಆಕ್ಚುಲಿ ತುಂಬಾ ಉಪಯೋಗ ಆಯ್ತು. ಮತ್ತೆ ಸಿನಿಮಾ ಅಂತ ಬಂದಾಗ ನಾನು ಮಾಲಾಶ್ರೀ ಮ್ಯಾಮ್ನ ಸಖತ್ತು ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ನಾನು ತುಂಬಾ ನನಗೆ ಮಾಲಾಶ್ರೀ ಮ್ಯಾಮ್ ಅಂತ ಅಂದ್ರೆ ನನಗೆ ಬರೀ ಅವರೇ ನೆನಪು ಅಂದ್ರೆ ಆತರ ಗೆಟಪ್ ಜಾಸ್ತಿ ಬರೋದು. ಅವ್ರು ಅಳೋದ್ನು ಮಾಡಿದಾರೆ, ಬಟ್ ನನ್ಗೆ ಅಳೋದ್ ನೆನಪೇ ಬರಲ್ಲ. ಸೊ ಫುಲ್ ಖಡಕ್ ಆಗಿ ರೌಡಿ ನಮ್ಮ ಕನ್ನಡ ರೌಡಿ. ಸೊ ಅವ್ರು ನನಗೆ ಇನ್ಸ್ಪಿರೇಷನ್ ಆಗಿದ್ದಿದೆ. ಅಶ್ವಿನಿ ಮ್ಯಾಮ್, ದುನಿಯಾ ವಿಜಯ್ ಸರ್ ಅವ್ರ ಜೊತೆ ಫಸ್ಟ್ ಟೈಮ್ ನೀವು ಆಕ್ಟ್ ಮಾಡಿದ್ರಿ, ಸೊ ಹೇಗಿತ್ತು? ಅಂದ್ರೆ ಕ್ಯಾಶುಯಲ್ ಆಗಿರ್ತಿದ್ರ ಅಥವಾ ಏನಾದ್ರು ಭಯ ಆಯ್ತಾ ನಿಮ್ಗೆ? ಇಲ್ಲ ಅವ್ರು ಹೇಳ್ದಂಗೆ ಭಯ ಎಲ್ಲ ಮರ್ಸ್ಬಿಡ್ತಾರೆ ಅವರು. ನಮಗ್ ಒಳಗಡೆ ಭಯ ಇರುತ್ತೆ, ಬಟ್ ಅವ್ರ ಜೊತೆ ಮಾತಾಡ್ತಾ ಸೀನೆ ಮುಗ್ದೋಗಿರುತ್ತೆ. ಆಮೇಲೆ ಭಯ ಪಟ್ಟಿದ್ದಾರೆ. ಸೊ ಹಂಗಾಗುತ್ತೆ. ಅಂದ್ರೆ ಕ್ಯಾಶುಯಲ್ ಆಗಿರ್ತಾರೆ. ಅದೇ ಸ್ಟ್ರಿಕ್ಟ್ ಟೈಮ್ ಸ್ಟ್ರಿಕ್ಟ್ ಇರ್ತಾರೆ, ಜೋವಿಲ್ ಟೈಮ್ ಜೋವಿಲ್ ಆಗಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಇವಾಗ ನೀವು ಶೂಟಿಂಗ್ ಸೆಟ್ಸ್ಗೆ ಫಾರ್ ಎಕ್ಸಾಂಪಲ್ ಲೇಟ್ ಆಗಿ ಬಂದ್ರೆ ಏನೋ ಬೈಯೋದು ಆತರ ಏನಾದ್ರು ಆಗ್ತಿತ್ತಾ ಇನ್ಸಿಡೆಂಟ್ಸ್ ಅಥವಾ ಕೆಲವೊಂದ್ಸತಿ? ಪಂಕ್ಚುಯಲ್ ಸರ್, ತುಂಬಾ ಪಂಕ್ಚುಯಲ್ ಸರ್. ಅಂದ್ರೆ
ನಾವು ಥಿಯೇಟರ್ ಮಾಡ್ತಿರೋದ್ರಿಂದ ಒಂದ್ ಸ್ವಲ್ಪ ಬೇಗನೆ ಬಂದು ನಮ್ಗೆಲ್ಲ ರೂಢಿ. ನಮ್ಗೆ ಯಾರಾದ್ರೂ ನನ್ಗೆ ಎಸ್ಪೆಷಲಿ ಯಾರಾದ್ರೂ ಕಾಯ್ತಿದ್ದಾರೆ ಅಂತ ಗೊತ್ತಾದ್ರೆ ಅದು ತಡ್ಕೊಳಕ್ ನಾನ್ ಕಾಯ್ದ್ರು ಪರವಾಗಿಲ್ಲ, ನನ್ಗೋಸ್ಕರ ಇನ್ನೊಬ್ರು ಕಾಯ್ದ್ರೆ ದಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಆ ವಿಷಯದಲ್ಲಿ ಸರ್ ನಾನ್ ಲೇಟ್ ಆಗಿ ಬಂದಿದ್ದಿಲ್ಲ ಯಾವತ್ತೂ, ಬಟ್ ಕೆಲವೊಂದ್ಸತಿ ಲೇಟ್ ಆದಾಗ ಪ್ರೊಡಕ್ಷನ್ ಅವರು ಟೀಮ್ ಅವ್ರು ಇನ್ಫಾರ್ಮ್ ಮಾಡಿದ್ರು. ಸಮ್ ಟೈಮ್ಸ್ ಲೇಟ್ ಆದ್ರೂ ಇನ್ಫಾರ್ಮ್ ಮಾಡಿದ್ರೆ ಸರ್ ಏನು ಅನ್ನಲ್ಲ. ಬಟ್ ಇನ್ನೊಂದು ಏನಂತಂದ್ರೆ ಸರ್ ಎಕ್ಸ್ಪ್ಲೇನ್ ಮಾಡೋರು, ಡೈರೆಕ್ಟ್ ಆಗಿ ಬೈತಾ ಇರ್ಲಿಲ್ಲ. ನಿಮ್ಗೆ ಲೇಟ್ ಆಗಿ ಬಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಡೋರು. ಇಡೀ ತಂಡ ನಿಮ್ಗೋಸ್ಕರ ಕಾಯ್ತಿರ್ತಾರೆ. ಈಗ ಯಾರು ಲೇಟ್ ಆಗಿ ಬಂದ್ರು ಕೂಡ ಅವ್ರು ಇನ್ಫಾರ್ಮ್ ಮಾಡೋರು, ಈ ತರ ಬರ್ಬಾರ್ದು, ಹೌದು ಸಮಸ್ಯೆ ಆಗುತ್ತೆ, ಎಲ್ರಿಗೂ ತೊಂದ್ರೆ ಆಗುತ್ತೆ ಅನ್ನೋದನ್ನೆಲ್ಲ ಇನ್ಫಾರ್ಮ್ ಮಾಡೋರು. ನಾನ್ ಲೇಟ್ ವಿಷಯದಲ್ಲಿ ಬಯಸ್ಕೊಂಡಿಲ್ಲ. ಇನ್ನೊಂದು ಪ್ರಶ್ನೆ ಇಬ್ರಿಗೂ ಕೇಳ್ಬೇಕು. ಈಗ ಯೂಶಲಿ ಶೂಟಿಂಗ್ ಸೆಟ್ಸ್ ಗಳಲ್ಲಿ ಅವರು ಸೀನಿಯರ್ ಆರ್ಟಿಸ್ಟ್, ಅವರಿಂದ ಕಲ್ತಂತಹ ನೀವಿಬ್ರು ಅಂದ್ರೆ ಏನಾದ್ರು ಒಂದು ಕಲ್ತಿದ್ರೆ, ಫಾರ್ ಎಕ್ಸಾಂಪಲ್ ಅವರು ಅಂದ್ರೆ ಪ್ರತಿಯೊಂದು ವಿಷಯನೂ ನಮ್ಗೆ ಕಲಿಕೆನೆ ಆಗಿತ್ತು. ಸರ್ ಏನೇ ಒಂದು ಅವರು ಕರೆಕ್ಷನ್ಸ್ ಹೇಳ್ತಾ ಇದ್ದಾಗ್ಲೂ ಕೂಡ ಅದೊಂದು ದೊಡ್ಡ ಕಲಿಕೆ ಆಗುತ್ತೆ. ಆಮೇಲೆ ಪ್ರತಿಯೊಂದು ವಿಷಯ, ಬಿಕಾಸ್ ನಾನು ಪ್ರಿಯಾ ಅವ್ರ ಅಟ್ಲೀಸ್ಟ್ ಒಂದು ಸಿನಿಮಾಗಳು ಮಾಡಿದ್ದಾರೆ, ಬಟ್ ನಾನು ತುಂಬಾ ಹೊಸಬ್ಳು, ಥಿಯೇಟರ್ ಒಂಥರ ಜಂಪ್ ಇದ್ ನನಗೆ. ಸೊ ಅದು ತುಂಬಾ ಟೆಕ್ನಿಕಾಲಿಟೀಸ್ ಆಗ್ಲಿ ಇಲ್ಲ ಕೆಲವೊಂದು ವಿಷಯಗಳು ನಂಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅವಾಗ ಸರ್ ತುಂಬಾ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಕೊಡೋರು. ಪ್ರತಿಯೊಂದು ಮೂಮೆಂಟು ಕಲಿಕೆನೆ ಮ್ಯಾಮ್, ಎವ್ರಿಥಿಂಗ್ ವಾಸ್ ಲರ್ನಿಂಗ್. ಹೌದು. ಈಗ ಯೂಶಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಗೆ ಎಂಟರ್ ಆಗಬೇಕು ಅಂತ ಇದ್ದಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಎಸ್ಪೆಷಲಿ ಫೀಮೇಲ್. ಅಂದ್ರೆ ನನ್ನನ್ನು ಫಾರ್ ಎಕ್ಸಾಂಪಲ್ ನಾನು ಇಂಥ ಪಾತ್ರಗಳೆಲ್ಲ ಅಭಿನಯ ಮಾಡಬೇಕು, ಅಂದ್ರೆ ನನಗೆ ಗ್ಲಾಮರಸ್ ಆಗಿ ತೋರಿಸ್ಬೇಕು, ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ ನನಗೆ ಸಿಗಬೇಕು ಅಂತ. ಇದು ಭೂಗತ ಲೋಕದ ಒಂದು ಆಧಾರಿತ ಸಿನಿಮಾ ಇದಾಗಿದೆ. ಸೊ ಭಯ ಆಗಿಲ್ವಾ ಅಂದ್ರೆ ಇನಿಷಿಯಲಿ, ಅಥವಾ ಮನೆಯಲ್ಲಿ ಹೆಂಗಿತ್ತು ನಿಮ್ಮ ಮನೆಗಳ ರಿಯಾಕ್ಷನ್? ನಮ್ಮ ಮನೇಲಿ ಆಕ್ಚುಲಿ ತುಂಬಾ ಖುಷಿ ಪಟ್ರು. ಯಾಕೆಂತಂದ್ರೆ ನನ್ನನ್ನ ಆತರ ನೋಡ್ಬೇಕು ಅನ್ನೋದು ನಮ್ಮಪ್ಪನ ಕನ್ಸು ಜಾಸ್ತಿ. ನಾನು IPS ಮಾಡ್ತೀನಿ ಅಂತೆಲ್ಲ ನಾನು ಫುಲ್ಲು ಸಣ್ಣ ವಯಸ್ಸಿಂದ ಅದೊಂದಿತ್ತಲ್ಲ. ಸೊ ನನಗೂ ಸಂತೋಷ, ನನ್ಕಿನ್ನ ಜಾಸ್ತಿ ಸಂತೋಷ ಆಕ್ಚುಲಿ ನನ್ನ ಪೇರೆಂಟ್ಸ್ ಮತ್ತೆ ನನ್ನ ಮನೆಯವರು ಎಲ್ಲಾರು, ಮತ್ತೆ ನನ್ನ ಹಸ್ಬೆಂಡು ಅಷ್ಟೇ. ಅಂದ್ರೆ ಅವ್ರು ಯಾಕೆ ಅಷ್ಟು ಖುಷಿ ಪಟ್ರು ಅಂತ ಅಂದ್ರೆ, ನನ್ನ ಹೈಟ್, ನನ್ನ ವಾಯ್ಸ್ ಇದಕ್ಕೆ ನಿನಗೆ ತಕ್ಕಂಗೆ ಸಿಕ್ಕಿದೆ, ಈಸಿಯಾಗಿ ಪ್ಲೇ ಮಾಡ್ಬೋದು ಅನ್ನೋದೊಂದು ಇದಿತ್ತು. ಸೊ ಅದು ಬಿಟ್ರೆ ಮನೇಲೂ ನಾನ್ ಸ್ವಲ್ಪ ಹಿಂಗೆ ನಾನ್ ತುಂಬಾ ಮೆತ್ತನೆ ಮಾತಾಡಿ ಬೆಣ್ಣೆಲ್ ಕೂದಲು ತೆಗಿತಾರಲ್ಲ ಏನಿಲ್ಲ, ನಾನ್ ತುಂಬಾ ಕಿರ್ಚೋದು ಮಾಡೋದು ಎಲ್ಲ ಇರೋದ್ರಿಂದ ನನಗೆ ಸಿನಿಮಾ ಅಂತ ಬಂದ್ರೆ ನೀವ್ ಹೇಳ್ದಂಗೆ ತುಂಬಾ ಚೆನ್ನಾಗ್ ಕಾಣಿಸ್ಕೊಳ್ಬೇಕು, ಆಬ್ವಿಯಸ್ಲಿ ಚೆನ್ನಾಗ್ ಕಾಣ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಬಟ್ ಗ್ಲಾಮರ್ ಆಗಿ ಹಿಂಗೆ ಹಂಗೆ ಆ ತರದೊಂದು ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡ್ತಾರಲ್ಲ, ಆತರ ನಾನ್ ಖಂಡಿತ ಯಾವತ್ತೂ ಯೋಚನೆ ಮಾಡಿಲ್ಲ. ಸೊ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಗಳನ್ನೇ ನಾನು, ಎಲ್ಲಾ ಕಲಾವಿದ್ರು ಆಬ್ವಿಯಸ್ಲಿ ಹಂಗೆ ಹುಡುಕ್ತಿರ್ತಾರೆ. ಸೊ ನನ್ನನ್ನ ಅರಸಿ ಬಂದಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್. ಓಕೆ, ಸೊ ಫುಲ್ ಖುಷಿ ಇದೆ ನಿಮ್ಗೂ ಮನೆಯವರಿಗೆ. ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವರು ಅಂದ್ರೆ ಮನೆಯಲ್ಲಿ ಯೂಶಲಿ ಹೆಣ್ಮಕ್ಳು ಓದಿದ ತಕ್ಷಣ ಒಂಥರ ಪೇರೆಂಟ್ಸ್ಗೆ ಈ ತರ ಒಂದ್ ಸ್ವಲ್ಪ ಭಯ ಇದ್ದೇ ಇರುತ್ತೆ, ನನ್ನ ಮಗಳು ಇಂಥದ್ರಲ್ಲಿ ಕಾಣಿಸ್ಕೋತಾಳೆ ಹೇಗೋ ಏನೋ ಅಂತ. ಅದು ಹೇಗಿತ್ತು ಮೇಡಮ್? ಇಲ್ಲ, ಆ ಧೈರ್ಯ ನಮಗೆ ಸರ್ ಎಲ್ಲಾ ಪೇರೆಂಟ್ಸ್ಗೂ ತುಂಬಿದ್ದಾರೆ ಅನ್ಸುತ್ತೆ. ನನ್ನ ತಾಯಿ ಜೊತೆನೂ ಅವರು ಕಾನ್ವರ್ಸೇಷನ್ ಮಾಡಿದಾಗ್ಲೂ ಕೂಡ ಬಹಳಷ್ಟು ಧೈರ್ಯ ತುಂಬಿದ್ರು. ಬಿಕಾಸ್ ನಾನು ನಾನ್ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಲ್ಲ ನಮ್ಮ ಫ್ಯಾಮಿಲಿಲಿ. ಸೊ ಅವಾಗ ಪ್ರತಿಯೊಂದು ಪೇರೆಂಟ್ಗೂ ಭಯ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ಇದು ಎಲ್ಲೋ ಒಂದು 4 ಚೌಕಗಳ ಮಧ್ಯೆ, ಗೋಡೆಗಳ ಮಧ್ಯೆ ನಡೆಯುವಂತ ಕೆಲಸ ಅಲ್ಲ ಇದು. ಇಟ್ ಇಸ್ ಅ ಪಬ್ಲಿಕ್, ಏನೇ ಒಂದು ವಿಷಯ ಆದ್ರೂ ಒಂದು ರೀಚ್ ಆಗುತ್ತೆ. ಸೊ ಹಾಗಿದ್ದಾಗ ನಮ್ಗೆ ಹ್ಯಾಂಡಲ್ ಮಾಡಕ್ ಆಗತ್ತಾ ಆಗಲ್ವಾ ಅನ್ನೋ ಒಂದು ಯೋಚನೆಗಳಿರ್ತವೆ, ಯಾಕೆ ಬೇಕಪ್ಪ ಅನ್ನೋ ಒಂದು ಯೋಚನೆನೂ ಇರುತ್ತೆ. ಬಟ್ ಈ ತರದೇನೋ ಒಂದು ಕನ್ಸಿಟ್ಕೊಂಡು ನಾವು ಬಂದಾಗ ಅವ್ರಿಗೆ ಏನು ಮಾಡಿ ಹೇಳಕ್ಕೂ ಆಗಲ್ಲ, ಅದನ್ನ ತಡಿಯಕ್ಕೂ ಆಗಲ್ಲ. ಎಷ್ಟಂತ ತಡಿಯಕ್ ಆಗತ್ತೆ? ಈಗ ನಾನು ಅವ್ರು ತಡೆಯುವಷ್ಟು ತಡೆದಿದ್ದಾರೆ ಇನ್ ದ ಸೆನ್ಸ್ ಭಯದಲ್ಲಿ ತಡೆದಿದ್ದಾರೆ, ಅಯ್ಯೋ ಎಲ್ಲಿ ಏನು ಅಂತ. ಬಟ್ ಅವಕಾಶ ಸಿಕ್ಕಾದ್ಮೇಲೂ ಅವ್ರಿಗೆ ತಡೆಯಕ್ ಆಗ್ಲಿಲ್ಲ. ಅದು ಹೆಂಗ್ ತಡಿಯಕ್ ಆಗತ್ತೆ? ಅವಕಾಶ ಸಿಕ್ಕಾದ್ಮೇಲೆ ಕೂಡ ಅದು ನಾವ್ ಮಾಡೋಂತ ತಪ್ಪಾಗ್ಬಿಡತ್ತೆ ಅಂತ ಅಪ್ಪ ಅಮ್ಮ ಅನ್ಸ್ತು. ಅದಾದ್ಮೇಲೆ ಅವರಿಗೆ ಭಯ ಅನ್ನೋದೆಲ್ಲ ಹೋಗ್ಸಿದ್ದು ವಿಜಯ್ ಸರ್. ನಾನ್ ನೋಡ್ಕೋತೀನಿ, ನಾನಿದ್ದೀನಿ ಅನ್ನುವಂತ ಧೈರ್ಯ ಕೊಟ್ಟಿದ್ದು ವಿಜಯ್ ಸರ್. ಹೇಗಿತ್ತು ನಿಮ್ ಇಬ್ಬರದ ಫಸ್ಟ್ ಸೀನ್ ಆಗಿರ್ಬೋದು? ಅಂದ್ರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಮಜಾ ಮಾಡ್ತಿದ್ವಿ ನಾವಿಬ್ರಂತಲ್ಲ,
ಟೀಮೇ ಮಜಾ ಮಾಡ್ತಿದ್ರಿ. ಓಕೆ, ಪ್ರಿಯಾ ಅವ್ರು ಬಂದ್ರೆ ಅವ್ರದ್ದು ಇದು ಸೆಟ್ ಅಲ್ಲಿ ಪ್ರಿಯಾ ಅವ್ರು ಬಂದ್ರ ಅಂತ ಕೇಳಂಗೆ ಇಲ್ಲ. Okay. ಒಂದ್ ನಗು ಬಂದಿರುತ್ತೆ. ಅದೇ ಇಲ್ಲೇ ಆಕ್ಚುಲಿ ಇವೆಲ್ಲ ಗಾಬರಿ ಆಗ್ತದೆ. ಇಲ್ಲ ಆಕ್ಚುಲಿ ಅದೊಂಥರ ಪಾಸಿಟಿವ್ ವೈಬ್ ಇಡೀ ತಂಡಕ್ಕೆ ಒಂಥರ ಕೊಡುತ್ತೆ ಅನ್ಸುತ್ತೆ ನನಗೆ. ಹೌದು, ಆಕ್ಟ್ ಮಾಡ್ತಿರ್ಬೇಕಾದ್ರೂ ಅಷ್ಟೇ ಎಂತ ಪಾಸಿಟಿವ್ ವೈಬ್ ಅಂದ್ರೆ ಇವರು ಆದ್ಮೇಲೆ ನಮ್ಮ ಮಹೇಶ್ ಅವರು, ಆಮೇಲೆ ಇದ್ರೆ ಓಕೆ, ಇಷ್ಟು ಜನ ಸೇರ್ಕೊಂಡ್ಬಿಟ್ರೆ ನಾನ್ ನಿಮ್ದು ಇಂಪಾರ್ಟೆಂಟ್ ಸೀನ್ ಇತ್ತು ಅಂತ ನೋಡಿದ್ರೆ. ಓಕೆ, ಭೀಮಾ ಆಗಸ್ಟ್ 9ನೇ ತಾರೀಕು ರಿಲೀಸ್ ಆಗಿದೆ. ಜನರು ಥಿಯೇಟರ್ಗೆ ಬಂದು ಸಿನಿಮಾನ ಯಾಕೆ ನೋಡ್ಬೇಕು, ಅಂದ್ರೆ ಏನ್ ಮೆಸೇಜ್ ಕೊಡ್ತಿದೆ ಸಿನಿಮಾ? ಮನೆಗೆ ಒಳ್ಳೆ ಅಡಿಗೆ ಅಂದ್ರೆ ಅಡಿಗೆ ಮಾಡಿದಾಗ ಬಾಳೆ ಎಲೆ ಇದ್ರೆ ಯಾಕೆ ಬೇಕು ಬಾಳೆ ಎಲೆ ಬೇಕು ಅಂತ ಸೊ ಬಾಳೆ ಎಲೆ ಹಾಕಿ ಆ ಜಾಗದಲ್ಲಿ ಏನೇನ್ ತುಂಬಬೇಕೋ ಎಲ್ಲಾ ತರ ತುಂಬುವಂತ ಇರೋ ಬ್ಯೂಟಿಫುಲ್ ಎಲ್ಲಾನು ಇದೆ ಭೀಮಾದಲ್ಲಿ. ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಒಂದಷ್ಟು ಕಲಿಯೋದಿಕ್ಕೆ, ಒಂದಷ್ಟು ಕಲ್ಸೋದಿಕ್ಕೆ. ಓಕೆ, ಭೀಮಾ ಸಿನಿಮಾನ ದಯವಿಟ್ಟು ನೋಡಿ ಅಂತ ಆಕ್ಚುಲಿ ಕೇಳ್ಕೊತೀನಿ. ಈಗೆಲ್ಲ ಸುಮಾರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇದೆ. ಎಷ್ಟೋ ಕಂಟೆಂಟ್ ಓರಿಯೆಂಟೆಡ್ ಬಂದರೂ ಕೂಡ ಕೆಲವೊಂದು ನಿಲ್ತಾ ಇಲ್ಲ. ಅಂದ್ರೆ ಇವಾಗ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಬೇರೆ ತರ ಇರ್ಬೋದು. ಅಂದ್ರೆ ಇದು ಗೆಲ್ಲುತ್ತೆ ಅನ್ಕೊಂಡ್ರೆ ಆ ಸಿನಿಮಾ ಗೆಲ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಆದ್ರೆ ಈ ಸಿನಿಮಾಗೆ ನಾನ್ ಕಂಡಂಗೆ ಸುಮಾರು ಜನ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ವಿಜಯ್ ಸರ್ ಅವ್ರದ್ದು ಸೆಕೆಂಡ್ ಡೈರೆಕ್ಷನ್ ಮೂವಿ ಇದು, ಬಹಳ ನಿರೀಕ್ಷೆ ಇಟ್ಕೊಂಡಿರುವಂತ ಸಿನಿಮಾ. ನೀವೇನ್ ಹೇಳ್ತೀರಾ ಅಂದ್ರೆ ಈಗ ಬರ್ತಾ ಇರುವಂತಹ ಇಂಡಸ್ಟ್ರಿನಲ್ಲಿ ಸಿನಿಮಾಗಳ ಬಗ್ಗೆ? ನೀವು ಒಂದ್ ಸಿನಿಮಾ ಗೆಲ್ಲುತ್ತೆ, ಒಂದ್ ಸಿನಿಮಾ ಸೋಲುತ್ತೆ ಅನ್ನೋದು ಅದು ಇದ್ದೇ ಇರುತ್ತೆ. ಅದು ಯಾವತ್ತಿದ್ರು ಆ ಗ್ರಾಫ್ ಇದ್ದೇ ಇರುತ್ತೆ. ಬಟ್ ನನಗನ್ಸೋದು ಏನ್ ತಲುಪುತ್ತೋ ಏನದು ಪ್ರೇಕ್ಷಕರಿಗೆ ಅದು ಖಂಡಿತವಾಗ್ಲೂ ತಲುಪುತ್ತೆ. ಕೆಲವೊಂದು ಕಡೆ ಹೌದು ನಾನು ಹೇಳ್ತೀನಿ, ಕೆಲವು ಕಡೆ ಒಂದ್ ಒಳ್ಳೆ ಸಿನಿಮಾನು ಏನದು ಸೋತಿರೋದು ಅನ್ನೋದಕ್ಕಿಂತ ರೀಚ್ ಆಗಿರೋದಿಲ್ಲ. ಅದು ಯಾವ ಸಿನಿಮಾನು ಸೋತಿಲ್ಲ, ರೀಚ್ ಆಗಿರೋದು ಕಮ್ಮಿ ಇದೆ. ಮೇ ಬಿ ಮಾರ್ಕೆಟಿಂಗ್ ಸ್ಟ್ರಾಟಜಿನೋ ಇಲ್ಲ ಕೆಲವೊಂದು ಆಸ್ಪೆಕ್ಟ್ಸ್, ಸಮ್ಟೈಮ್ಸ್ ಒಂದೊಂದು ಆಸ್ಪೆಕ್ಟ್ ಗಳು ಸೇರ್ಕೊಂಡ್ಬಿಡ್ತವೆ, ಏನು ಮಾಡಕ್ಕಾಗಲ್ಲ. ಆ ಸಮಯ ಕರೆಕ್ಟ್ ಆಗಿ ಏನೋ ಒಂದು ಆಸ್ಪೆಕ್ಟ್ ಬಂದು ಸೇರ್ಕೊಂಡ್ಬಿಡುತ್ತೆ, ನಮ್ಗೆ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ತರ ಸೇರ್ಕೊಳತ್ತೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಪ್ರೇಕ್ಷಕರು ಅದನ್ನ ಮರೆಯಲ್ಲ. ಏನೋ ಒಂದ್ ಒಳ್ಳೆ ಸಿನಿಮಾ ಬಂದಾಗ ಇವತ್ತು ನಮ್ಗೆ ಬೋನ್ ಆರ್ ಬೇನ್ ನಮ್ OTT ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ನೋಡೇ ನೋಡ್ತಾರೆ. ಅವರಿಗೆ ಅಪ್ರಿಸಿಯೇಷನ್ ಇಲ್ಲ, ಅವ್ರಿಗೆ ಆ ಕೆಪಾಸಿಟಿ ಇದೆ ಅನ್ನುವಂಥದ್ದು ನಮ್ ಪ್ರೇಕ್ಷಕರಿಗೆ ಗೊತ್ತಾಗೇ ಆಗುತ್ತೆ. ಸೊ ಹಾಗಾಗಿ ಸಮ್ಟೈಮ್ಸ್ ಆಗುತ್ತೆ, ಏನೂ ಮಾಡಕ್ಕಾಗಲ್ಲ. ಆದ್ರೆ ಅಷ್ಟೇ ಕಂಟೆಂಟ್ ಓರಿಯೆಂಟೆಡ್ ಆಮೇಲೆ ಅಷ್ಟೇ ಒಳ್ಳೆ ಸಿನಿಮಾಗಳು ಖಂಡಿತವಾಗ್ಲೂ ಬರ್ತಾ ಇದೆ. ಪ್ರಿಯಾ ಮ್ಯಾಮ್, ನಿಮ್ಮ ಒಪಿನಿಯನ್? ನಾವು ಸೂಕ್ಷ್ಮವಾಗಿ ಯಾವಾಗ ಪ್ರೇಕ್ಷಕ ಸೂಕ್ಷ್ಮವಾಗಿ ನೋಡಕ್ ಶುರು ಮಾಡ್ತಾನೋ ಅಷ್ಟೇ ಪರಿಣಾಮಕಾರಿಯಾಗಿರುವಂತ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಬರುತ್ತೆ. ಆಗ ಡೆಫಿನೆಟ್ಲಿ ಗೆಲ್ಲುತ್ತೆ ಅಂತ. ಇನ್ನು ಬೇರೆ ಲೆವೆಲ್ ಕನ್ನಡ ಸಿನಿಮಾ ನಮ್ ಎಷ್ಟು ಗ್ರೇಟ್ ಅಂತ ಅಂದ್ರೆ, ಪುಟ್ಟಣ್ಣ ಸರ್ ಕಾಲದಲ್ಲಿ ಯಾರು ಟಚ್ ಮಾಡಂಗೆ ಇರ್ಲಿಲ್ಲ. ಹೌದು, ಎಲ್ಲ ಬೇರೆ ಬೇರೆ ಅವರೆಲ್ಲ ಅವಾತೇ ನೋಡಿದ್ರು ನಮ್ಮ ಸಿನಿಮಾನ, ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ನ. ಸೊ ಇವಾಗ ಬಹುಶಃ ಪ್ರೇಕ್ಷಕ ಅಂದ್ರೆ ಈ ವರ್ಗದ್ ಮಾತ್ರ ಬೇಕು, ಈ ವರ್ಗದ್ ನೋಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಇಂಟ್ರೆಸ್ಟ್ ಚೇಂಜ್ ಆಗಿರೋದ್ರಿಂದ ಬಹುಶಃ ಹಂಗ ಆಗ್ತಿದೆ ಅನ್ಸುತ್ತೆ. ಮೇಡಮ್, ಯಾವ ಸೀನಿಯರ್ ಆರ್ಟಿಸ್ಟ್ ಗಳಿದ್ದಾರೆ ಸಿನಿಮಾಗಳಲ್ಲಿ, ಬಿಟ್ಕೊಡ್ಬೋದಾ? ಅಚ್ಯುತ್ ಸರ್ ಇದಾರೆ, ರಂಗಾಯಣ ರಘು ಸರ್ ಇದಾರೆ, ಕಲ್ಯಾಣಿ ಮ್ಯಾಮ್ ಇದಾರೆ, ಜಯಮನ್ ಮಗ ಅಲ್ಲಿ ಮಾಡಿದ್ದಾರೆ. ಅವ್ರ ಆಮೇಲೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದಾರೆ. ಓಕೆ, ಅವರಿಬ್ರು ಸ್ವಲ್ಪ ರೆಸೆಂಬಲ್ ಆಗ್ತಾರೆ, ಅಚ್ಯುತ್ ಸರ್ ಮತ್ತೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು. ಹೌದು, ತಂಡದಿಂದನೇ ನಾನು ಬಂದಿದ್ದೆ. ಓ ನೈಸ್. ಹೌದಾ? ಓಕೆ. ಸೊ ರಾಘು ಶಿವಮೊಗ್ಗ ಸರ್, ರಾಘು ಶಿವಮೊಗ್ಗ. ಓಕೆ. ಆದ್ಮೇಲೆ ನಮ್ಮ ಪ್ರಿಯಾ ಅವರು ಇದ್ದಾರೆ. ನೀವಿದ್ದೀರಾ? ವಿಜಯ್ ಸರ್, ವಿಜಯ್ ಸರ್ ಇದ್ದಾರೆ. ಹೌದಾ? ತುಂಬಾ ಜನ ಇದ್ದಾರೆ. ಹೊಸಬ್ರು ನಿಮ್ಗೆ ಹೊಸಬ್ರು ಅಂತ ಅನ್ಸದೇ ಇಲ್ಲ. ಸೊ ನಾವು ಹೊಸಬ್ರೆ, ನಮ್ಮನ್ನ ನೀವು ನೋಡಿ ಹೇಳ್ಬೇಕು. ನಾವು ನೋಡ್ದಂಗೆ ಎಷ್ಟೊಂದ್ ಜನ ಆರ್ಟಿಸ್ಟ್ ಗಳೆಲ್ಲ ಸರ್ ಹೊಸ ಬಳಗನ ಕರ್ಕೊಂಡ್ ಬಂದಿರೋದಿದೆಯಲ್ಲ, ಅವ್ರು ಯಾರು ಹೊಸಬ್ರು ಅಂತ ಅನ್ಸಲ್ಲ. ಡ್ರ್ಯಾಗನ್ ಮಂಜು ಇರ್ಬೋದು, ಕಾಕ್ರೋಚ್ ಸುದ್ದಿ ಅವ್ರು ಇದ್ದಾರೆ, ಸರ್ನ ಈ ಪ್ರಶ್ನೆ ಕೇಳಿ ನಗ್ತಾರೆ, ಜನ ಇದಾರೆ ಅಂತಾರೆ. ಓಕೆ, ಇನ್ನೇನ್ ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ, ಅದಕ್ಕೆ ಕೇಳ್ತಿದ್ದೀನಿ. ನನಗೆ ತುಂಬಾ ಕುತೂಹಲ ಇದೆ. ಫಸ್ಟ್ ಡೇ ಪಕ್ಕ ನೋಡ್ತೀನಿ, ಅದಕ್ಕೆ ನಿಮ್ಮನ್ನ ಕೇಳ್ತಿದ್ದೀನಿ.
ತುಂಬಾ ಎಲ್ರು ಕುತೂಹಲಕಾರಿಯಾಗಿದ್ದೀವಿ. ಅಷ್ಟೇ ಹೌದು. ಭಯ, ಅದೇ, ಅದು. ಇದೆ. ನಾವು ಇನ್ನು ಸಿನಿಮಾ ನೋಡಿಲ್ಲ. ಹೌದು, ನಾವು ಕಾಯ್ತಾ ಇದೀವಿ ನಿಮ್ ಜೊತೆ ಕಾಯ್ತಿದ್ದೀರಾ? August Okay. ಸಿನಿಮಾ ನೋಡೋಕೆ. ಫುಲ್ ಫ್ಲೆಜ್ ನೋಡೇ ಇಲ್ಲ. Okay. ಡಬ್ಬಿಂಗ್ ಪಾರ್ಟ್ ಏನಿತ್ತು, ಆಮೇಲೆ ನಮ್ಗೆ ನೋಡುವಂತ ಅವಕಾಶ ಸಿಕ್ಕಿದಂತಹ ಸೀನ್ಗಳನ್ನೆಲ್ಲ ನಾವು ನೋಡಿದೀವಿ ಅಷ್ಟೇ ಹೊರತಾಗಿ. Okay. ಒಂದು ಸೆಲೆಬ್ರೇಷನ್ ಇದೆ ಅಂತ ಮಾತ್ರ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ನಿಮ್ಗೂ ಫಸ್ಟ್ ಟೈಮ್ ಆಗಿದ್ರೆ ಅಂದ್ರೆ ಪ್ರೀಮಿಯರ್ ಶೋ ಬಂದ್ರೆ ಹೌದು ಹೌದು, ಎಲ್ಲವೂ ಫಸ್ಟ್ ಟೈಮ್. ನಾನ್ ಕೇಳ್ಪಟ್ಟೆ August 19ನೇ ತಾರೀಕಿಗೆ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ದು ಅಂತ. August 19 ಅಂತ. ಇಲ್ಲ August 9ಕ್ಕೇನೆ ನಂದು ನಾನ್ ಆಕ್ಟ್ ಮಾಡಿರೋ 2 ಸಿನಿಮಾ ರಿಲೀಸ್ ಓ 9ನೇ ತಾರೀಕಿಗೆ. ಓಕೆ. ಸೊ ಅದಕ್ಕೆ ನಮ್ಗೆಲ್ಲ ಟ್ರೀಟ್ ಆಗಿದ್ರೆ ಸುತ್ತ ಅಂತ ಒಂದು ಅದು ಒಳ್ಳೆ ಸಬ್ಜೆಕ್ಟ್ ಇರುವಂತ ಸಿನಿಮಾ. ಮತ್ತೆ ಒಬ್ವಿಯಸ್ಲಿ ಭೀಮಾ. ಎಸ್ 2 ಸಿನಿಮಾ ಒಂದೇ ಡೇಟ್ ರಿಲೀಸ್. ಮೇಡಮ್, ನಮ್ ಸೆಕೆಂಡ್ ಸೆಗ್ಮೆಂಟ್ ಒಂದಷ್ಟು ಚಿಟ್ಗಳಿದೆ ನಿಮ್ ಮುಂದೆ. ಆ ಚಿಟ್ಗಳಲ್ಲಿ ಒಂದಷ್ಟು ಹೆಸರುಗಳನ್ನ ಬರ್ತಿದೀವಿ. ಸೊ ನೀವು ಒಂದೊಂದು ಚಿಟ್ನ ತಗೊಂಡು ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೋ ಹೇಳ್ಬೋದು, ಅಥವಾ ನೀವು ಹಾಡಾಡ್ಬೋದು, ಕವನ ಹೇಳ್ಬೋದು, ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಬೋದು. ಇಬ್ರು ಒಂದೊಂದೇ ಚಿಟ್ ತಗೋಬೇಕು. ಒಂದೊಂದೇ ತಗೊಳಕ್ಕೆ ಭಯ. ನೋಡ್ಬೋದಾ? ಖಂಡಿತ. ಓ ಆಂಜನೇಯ. ಶಂಕರ್ ಓಕೆ. ನಾನ್ ತೋರ್ಸ್ಬೇಕಾ? ಪುಟ್ಟಣ್ಣ ಸರ್. ಓಕೆ. ನೀವು ಹೇಳ್ತಿದ್ರಿ ಅವ್ರ ಬಗ್ಗೆ. ಹೌದು, ನಾನು ಶುರು ಮಾಡ್ಲಾ? ಎಸ್, ಪುಟ್ಟಣ್ಣ ಸರ್ ನನ್ನ ಫೇವ್ರೆಟ್ ಡೈರೆಕ್ಟರ್ ಅಲ್ಲಿ ಒಬ್ರು. ಸೊ ಇವತ್ತಿಗೂ ನನಗೇನಾದ್ರೂ ಬೇಜಾರಾದಾಗ ಅಥವಾ ತುಂಬಾ ಸಂತೋಷ ಆದಾಗ ಅವ್ರ ಸಿನಿಮಾಗಳನ್ನೆಲ್ಲ ನಾನು ಕುತ್ಕೊಂಡು ನೋಡ್ತೀನಿ. ಸೊ ತುಂಬಾ ಎನರ್ಜಿ ಕೊಡುತ್ತೆ ಅವ್ರ ಸಿನಿಮಾಗಳಿರ್ಬೋದು. ಅವರ ಸಿನಿಮಾಗಳಲ್ಲಿ ನನ್ನ ಫೇವ್ರೆಟ್ ಮೂವಿ ಬಂದು ರಂಗನಾಯಕಿ. ನನ್ಗೆ ಸಖತ್ ಅಂದ್ರೆ ಸಖತ್ ಇಷ್ಟ. ನನ್ ರಂಗನಾಯಕಿ ನೋಡಿದ್ಮೇಲೆ ನನ್ಗೆ ಒಂದು ಕನ್ಸು ಹುಟ್ಕೊಂತು, ಈ ತರ ಯಾವಾಗ್ಲಾದ್ರೂ ದೇವರು ಅವಕಾಶ ಕೊಟ್ಟರೆ ಆ ತರದೊಂದು ಸಬ್ಜೆಕ್ಟ್, ಆ ತರದೊಂದು ಆ ಕಥೆ ಇದೆಯಲ್ಲ, ಆ ತರ ಹಂಗೆ ಡೈರೆಕ್ಟ್ ಮಾಡೋ ಡೈರೆಕ್ಟರ್ ಇರ್ಬೋದು, ಆ ಟೀಮ್ ಇರ್ಬೋದು, ಆ ಒಂದು ಇದು ನನಗೆ ಸಿಗ್ಬೇಕಂತ ತುಂಬಾ ಆಸೆ ಇತ್ತು. ಇವತ್ತಿಗೂ ನನ್ಗೆ ನೀನ್ ಯಾವ ತರನಾದ್ರೂ ನಿನ್ಗೆ ಈ ತರ ಕ್ಯಾರೆಕ್ಟರ್ ಮಾಡ್ಬೇಕಂತ ಅಂದ್ರೆ ಪುಟ್ಟಣ್ಣ ಸರಿನ ರಂಗನಾಯಕಿನೇ ನಾನು ಹೇಳ್ತೀರಾ? ಸೊ ಎಸ್, ತುಂಬಾ ಅಪರೂಪ ಅಂತ ಲೆಜೆಂಡ್ರಿ. ಹೌದು, ನಮ್ಮ ಮಧ್ಯೆ. ಶಂಕರ್ ನಾಗ್ ಸರ್ ಮೋಸ್ಟ್ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ನಮ್ಮ ದುರಾದೃಷ್ಟ, ನಾವು ನಮ್ ಬೇಗ ಕಳ್ಕೊಂಡ್ಬಿಟ್ವಿ. ಬಟ್ ಪ್ರತಿಯೊಬ್ರು ಅವ್ರ ಬಗ್ಗೆ ಒಂದೊಂದ್ ಕಥೆಗಳನ್ನ ಹೇಳ್ತಾರೆ. ಅವರು ಕೂಡ ಥಿಯೇಟರ್ ಆರ್ಟಿಸ್ಟ್. ಅವ್ರು ಮಾಡಿದಂತ ಮಾಲ್ಗುಡಿ ಡೇಸ್ ಅಂತೂ ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಮಾಲ್ಗುಡಿ ಡೇಸ್. ಅದಾದ್ಮೇಲೆ ಐ ಥಿಂಕ್ ಫಸ್ಟ್ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಅಂಡರ್ ವಾಟರ್ ಶೂಟ್ ಮಾಡಿದ್ರು ಫಸ್ಟ್. ಹೌದು, ಒಂದು ಮುತ್ತಿನ ಕಥೆ. ಹೌದು. Oh my God, he's a wonderful director, dancer, actor, technician. ಎಷ್ಟು ಒಳ್ಳೆ ಟೆಕ್ನಿಷಿಯನ್ ಅಂತ ಅಂದ್ರೆ ಅವರು. ಓ ಮೈ ಗಾಡ್, ತುಂಬಾ ತುಂಬಾ ಖುಷಿ ಆಗುತ್ತೆ. ಇವತ್ತು ರಂಗಶಂಕರ ಕೂಡ ಅವ್ರ ಹೆಸರಲ್ಲಿದೆ. ಹೌದು, ಅವ್ರ ಬಗ್ಗೆ ಮಾತುಗಳು ಸಾಲಲ್ಲ. ಬಹಳ ಬಹಳ ಇನ್ಸ್ಪೈರ್ ಮಾಡ್ತಾರೆ ಅವರು. ಹೌದು, ವೆರಿ ಮಚ್. ಸೆಕೆಂಡ್ ಸೀಟ್. ಕುವೆಂಪು ಕುವೆಂಪು ಸರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನನಗೆ ತುಂಬಾ ಪುಸ್ತಕಗಳು ಓದೋ ಹುಚ್ಚು. ನನಗೆ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ, ಹೌದು, ಅವ್ರ ಪುಸ್ತಕಗಳಂದ್ರೆ ನಂಗೆ ತುಂಬಾ ಇಷ್ಟ. ಕುವೆಂಪು ಸರ್ದು ಬಹಳ ಇಷ್ಟ, ಆದ್ರೆ ಕೆಲವೊಂದು ಬಹಳ ಕಷ್ಟ ಅರ್ಥ ಆಗೋದು. ತುಂಬಾ ಅಂದ್ರೆ ತುಂಬಾ ಕಷ್ಟ. ಎಸ್ಪೆಷಲಿ ಒನ್ ಆಫ್ ಮೈ ಫೇವ್ರೆಟ್ ಅಂದ್ರೆ ನನ್ನ ದೇವರು ಪುಸ್ತಕ. ಅದು ಹೆಂಗಿದೆ ಅಂತಂದ್ರೆ ಪುಸ್ತಕ ಓದ್ತಾ ನೀವೇ ಕಳೆದು ಹೋಗ್ತೀರಾ. ಆಮೇಲೆ ಅವರು ಒಂದೊಂದು ವಿಷಯನೂ ವರ್ಣಿಸುವಂತ ರೀತಿ ಒಂದ್ ಸ್ವಲ್ಪ ಇನಿಷಿಯಲಿ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದ್ಮೇಲೆ ಅರ್ಥ ಆಗಕ್ ಶುರು ಆಗ್ಬಿಟ್ರೆ ಒಂದು. ಆಮೇಲೆ ಮಲೆಗಳಲ್ಲಿ ಮದುಮಗಳು, ಅಯ್ಯೋ ಅದ್ರ ನಾಟಕಗಳು, ನಾಟಕ ಮಾಡಿದ್ದಾರೆ. ಬಟ್ ಆ ಪುಸ್ತಕ ನನ್ ಫಸ್ಟ್ ಪುಸ್ತಕ ಓದಿದ್ದು, ಅವ್ರದ್ದು ಫಸ್ಟ್ ಪುಸ್ತಕ ಅಂದ್ರೆ ಅದೇ ನಾನು. ಅದಾದ್ಮೇಲೆ ಐ ಲಿಟಲ್ ಶಿಫ್ಟೆಡ್ ಟು ಪೂರ್ಣಚಂದ್ರ ಏನೋ ಗೊತ್ತಿಲ್ಲ, ನಂಗೆ ತುಂಬಾ ಕನೆಕ್ಟಿವಿಟಿ. ಆಮೇಲೆ ತುಂಬಾ ಬೇಗ ಅರ್ಥ ಆಗ್ಬಿಡುತ್ತೆ. ಸರ್ ಕುವೆಂಪು ಸರ್ದು ಇನ್ನೊಂದ್ 3-4 ಸತಿ ಓದ್ತಾ ಇನ್ನೊಂದು ಬೇರೆ ತರ ಅರ್ಥ ಸಿಗುತ್ತೆ. ಸೊ ಅಂದ್ರೆ ಅವರು ಬರ್ದಿರೋ ನಮ್ಮ ಭಾಷೆ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ತೂಕ ಇದೆ ನಮ್ಮ ಭಾಷೆಗೆ ಅಂತ
ಈಸ್ ಒನ್ ಆಫ್ ದ ಫಸ್ಟ್ ಎಕ್ಸಾಂಪಲ್ ಅವರು ನಮಗೆ ತೋರಿಸ್ಕೊಟ್ಟವ್ರು ಅದರಲ್ಲಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಬೇಂದ್ರೆ. ಸೊ ಅವ್ರ ಹೆಸರನ್ನ ಎಲ್ಲಾದ್ರೂ ನೋಡಿದಾಗ ಅಥವಾ ಎಲ್ಲಾದ್ರೂ ಕೇಳಿದಾಗ ನನಗೆ ನೆನಪಾಗೋದು ಅಂದ್ರೆ ತಕ್ಷಣ ತಲೆಗೆ ಬರೋದು, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ಸೊ ಈ ಸಾಲುಗಳು ತುಂಬಾ ಚೆನ್ನಾಗಿದೆ ನಿಮ್ಗೆ. ಅದ್ಭುತ, ಒಂಥರ ವೈಬ್ ಬರುತ್ತೆ. ನನ್ಗೂ ಓದೋ ಅಭ್ಯಾಸ ಇದೆ, ಜಾಸ್ತಿ ಓದಲ್ಲ. ಬಟ್ ನಮ್ಮ ಮನೇಲಿ ತುಂಬಾ ಪುಸ್ತಕ ಇದೆ. ಪುಸ್ತಕದ ಅಂದ್ರೆ ಅದೇ ನಮ್ಮ ಆಸ್ತಿ. ನನ್ನ ಹಸ್ಬೆಂಡ್ ತುಂಬಾ ಪುಸ್ತಕಗಳನ್ನ ಓದಿದ್ದಾರೆ. ಬಹುಶಃ ನೀವು ಅವ್ರಿಗೇನಾದ್ರೂ ಸಿಕ್ಕಿದ್ರು ಪಟ 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 ಮಾತಾಡ್ತಿದ್ರು ನಾನ್ ಸ್ಟಾಪ್. ನನ್ಗೆ ಬೇಂದ್ರೆ ಸರ್ ಅಂತ ನೆನ್ಸ್ಕೊಂಡಾಗ ನನ್ಗೆ ಈ ಸಾಲ್ಗಳು ನೆನಪಾಗುತ್ತೆ. ಇವತ್ತು ಅದನ್ನ ಎಲ್ಲೇ ಯಾವ್ದಾವ್ದೋ ಒಂದು ಲವ್ ಸಾಂಗ್ ಅದು ಇದು ಅಂತೆಲ್ಲ ಇದ್ ಮಾಡ್ತಾರೆ. ಬಟ್ ನಾನ್ ಕೇಳಿದೀನಿ ಇದನ್ನ. ಅವರು ತುಂಬಾ ನೋವಲ್ಲಿ ಅಂದ್ರೆ ಅವರ ಹೆಂಡತಿಯ ನೋವಲ್ಲಿದ್ದಾಗ ಅದನ್ನ ನೋಡಿ ಅವ್ರಿಗೆ ಸಾಲುಗಳು ಅಂತ ಅಂದ್ಬಿಟ್ಟು. ಸೊ ಬೇಂದ್ರೆ ಸರ್ ಅಂದ್ರೆ ಇದೆ. ಥರ್ಡ್ ಶೀಟ್ ನೀ ತೆಗಿಚಿನ ಸುದೀಪ್ ಸರ್, ದರ್ಶನ್ ಸರ್. ನಾನು ತುಂಬಾ ದೊಡ್ಡ ಫ್ಯಾನ್. ಅದು ಹುಚ್ಚ ಸಿನಿಮಾ ನಂಗೆ ಬಹಳ ಇಷ್ಟ. ತುಂಬಾ ಅಂದ್ರೆ ತುಂಬಾ ಇಷ್ಟ. ಕಿಚ್ಚ ಅಂತ ಕಿಚ್ಚ, ಹೌದು. ಅದಾದ್ಮೇಲೆ ಸ್ವಾತಿ ಮುತ್ತು, ಸ್ಪರ್ಶ. ತುಂಬಾ ಚಿಕ್ಕವಳು ಅವಾಗ ಅಮ್ಮ ಕರ್ಕೊಂಡು ಹೋಗಿದ್ರು. ಅಮ್ಮ ಇಸ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಸುದೀಪ್ ಸರ್. ರನ್ನ ನೋಡ್ಬಿಟ್ಟಂತೂ ಹಿಂಗೆ ನೋಡ್ತಾ ಇರ್ತಾರೆ. ಕೋಟಿಗೊಬ್ಬ ರನ್ನ ಸ್ಕ್ರೀನ್ ಅಲ್ಲಿ ಒಂಥರ ಹಿ ಹ್ಯಾಸ್ ಅ ಡಿಫ್ರೆಂಟ್ ವೈಬ್, ತುಂಬಾ ಡಿಫ್ರೆಂಟ್ ವೈಬ್. ನನ್ಗಿನ್ನೂ ಅವ್ರನ್ನ ಡೈರೆಕ್ಟ್ ಆಗಿ ನೋಡುವಂತ ಅವಕಾಶ ಸಿಕ್ಕಿಲ್ಲ. ಹೋಪ್ಫುಲಿ ಸಿಗ್ಲಿ, ಅವ್ರ ಜೊತೆ ಆಕ್ಟ್ ಮಾಡೋ ಅವಕಾಶನೇ ಸಿಗ್ಲಿ ಅಂತ ನಾವು ಹಚ್ಚಿದೆ. ಅಲ್ಲ ಡೆಫಿನೆಟ್ಲಿ, ಅಲ್ಲ ಹೂ ನೋಸ್ ಅಲ್ವಾ, ಡೆಫಿನೆಟ್ಲಿ. ಸೊ ಅದಕ್ಕೆ ಈ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಹೂ ನೋಸ್ ಡೆಫಿನೆಟ್ಲಿ ಸಿಗ್ಬೋದು. ಅದಕ್ಕೆ ನಾವು ಒಂದು ಕೋರ್ತಾ ಇದೀವಿ. ಆಮೇಲೆ ಅವ್ರು ನಡ್ಸ್ಕೊಡೋ ತುಂಬಾ ಒಳ್ಳೆ ಆಂಕರ್. ಹೌದು ಹೌದು, ಅವರು ತುಂಬಾ ಹತ್ರ ಆಗಿದ್ದು ನಮ್ಗೆ ಆಂಕರಿಂಗ್ ಮಾಡ್ತಾ ಬೇರೆ ಬೇರೆ. ಆಮೇಲೆ ಹಿ ಇಸ್ ಅ ವೆರಿ ವಂಡರ್ಫುಲ್ ಕುಕ್. ಅವ್ರದೊಂದಷ್ಟು ಸೀರೀಸ್ ಬರ್ತಾ ಇತ್ತು, ಕಿಚನ್ ಅಡಿಗೆ ಅಂತ. ನಮ್ಗೆ ಗೊತ್ತಿಲ್ಲ ಯಾವ್ದು ಅಂತ. ಅದ್ರ ತುಂಬಾ ಡೆಸರ್ಟ್ ಗಳು ತೋರಿಸ್ತಾ ಇದ್ರು ಸರ್. ನಾನ್ ಮೊದ್ಲೇ ಡೆಸರ್ಟ್ ಪ್ರಿಯ, ಬಹಳ ಇಷ್ಟ. ಅಂದ್ರೆ ತುಂಬಾ ಸಿಂಪಲ್ ಆಗಿ ಒಂದ್ ಬಿಸ್ಕೆಟ್ ಹಾಕ್ಬಿಟ್ಟು ಹಾಲ್ ಹಾಕ್ಬಿಟ್ಟು ಏನೋ ಮಾಡಿ ತೋರಿಸ್ತಾ ಇದ್ರು ಸರ್. ಅದನ್ನೆಲ್ಲ ಮಾಡ್ಕೊಂತಿದ್ದೀನಿ ನಾನು. ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡೋದು ನಾವು ತುಂಬಾ ಚಿಕ್ಕವರು ಮ್ಯಾಮ್. ಅವನ್ನೆಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು. ಹಿ ಇಸ್ ಅ ವೆರಿ ಇನ್ಸ್ಪಿರೇಷನ್, ವೆರಿ ಬಿಗ್ ಇನ್ಸ್ಪಿರೇಷನ್ ಫಾರ್ ಅಸ್. ದರ್ಶನ್ ಜೋಗದೀಪ್ ಅವರು ಏನ್ ಹೇಳೋಣ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್. ಬಾಕ್ಸ್ ಆಫೀಸ್ ಸುಲ್ತಾನ್ ಅವರ ಹೆಸರು ಕೇಳಿದಾಗ ಅವರ ಹೆಸರಲ್ಲೇ ಒಂಥರ ವೈಬ್ ಇದೆ. ಅವ್ರಿಗಿರೋ ಫ್ಯಾನ್ ಬೇಸ್ ಇರ್ಬೋದು ಅಥವಾ ನೈಸ್. ಅವರು ತುಂಬಾ ಒಳ್ಳೆ ಆಕ್ಟರು ಹೌದು. ಈಗ ನನ್ನ ಪ್ರೀತಿಯ ರಾಮು, ಸೊ ಲಾಲಿ ಹಾಡು ಇದೆಲ್ಲ ಚೆನ್ನಾಗಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಿದೆ. ಈಗ ಸ್ವಲ್ಪ ದಿನದ ಹಿಂದೆ ನಮ್ಮ ಮನೇಲಿ ಕೂತ್ಕೊಂಡು ಯಾವ್ದು ಮೆಜೆಸ್ಟಿಕ್ ಮತ್ತೆ ದಾಸ ಎಲ್ಲ ನಂಗೆ ದಾಸ ಮಿಸ್ ಆಗೋಗಿತ್ತು. ನಾನು ಆ ಸಿನಿಮಾ ನೋಡಿರ್ಲಿಲ್ಲ. ಸೊ ಅವಾಗ ನೋಡ್ತಿದ್ವಿ. ನೈಸ್. ನನ್ಗೆ ಒಬ್ಬ ದರ್ಶನ್ ಸರ್ ಮಾತಾಡೋದಿಕ್ ಸಿಕ್ಕಿದಕ್ಕೆ ಖುಷಿ ಆಗುತ್ತೆ. ನಮ್ಮ ಸ್ಯಾಂಡಲ್ ವುಡ್ಗೆ ಇರುವಂತ ಎರಡು ಎಷ್ಟೊಂದು ಮುತ್ತುಗಳಿದೆ. ಸೊ ಅದರಲ್ಲಿ ಇವರು ಕೂಡ ತುಂಬಾ ದರ್ಶನ್ ಸರ್. ಪ್ರಾಣಿಗಳಂದ್ರೆ ತುಂಬಾ ಬೆಳೆಯೋದ್ರ ಜೊತೆಗೆ ಅವ್ರ ಜೊತೆ ಇದ್ದವ್ರನ್ನೆಲ್ಲಾನು ಬೆಳೆಸಿರೋದಿರ್ಬೋದು. ಅವ್ರು ಯಾತಕ್ ಫೇಮಸ್ ಅಂತ ಹೇಳಿದ್ರೆ ನನ್ನ ತಲೆಗೆ ಫಸ್ಟ್ ಬರೋದೇ ಅವ್ರು ತುಂಬಾ ಸಹಾಯ ಮಾಡ್ತಾರೆ. ತುಂಬಾ ಯಾರೇ ಏನೇ ಕೇಳ್ಕೊಂಡು ಹೋದ್ರು ಅವ್ರನ್ನ ಬರಿಗೈಯಲ್ಲಿ ಕಳ್ಸೋದಿಲ್ಲ. ತುಂಬಾ ಜನ ಹೇಳ್ತಾರೆ, ಇಂಡಸ್ಟ್ರಿ ಎಷ್ಟು ಜನ ಹೇಳ್ತಾರೆ ಡೆಫಿನೆಟ್ಲಿ. ದರ್ಶನ್ ಸರ್ ಇಂದ ನನ್ಗೆ ಹಿಂಗಾಯ್ತು ಹಂಗಾಯ್ತು ಆ ತರ ನಾನು ಇವತ್ತು ಹಿಂಗಿದ್ದೀನಿ ಅಂದ್ರೆ ಅವರೇ ಕಾರಣ ಅಂತ. ಸೊ ನನ್ಗೆ ಅವ್ರ ಹೆಸರು ನೆನ್ಸ್ಕೊಂಡಾಗ ತುಂಬಾ ಸಹಾಯ ಅವ್ರ ಮನೆ ಹತ್ರನೇ ನಾವು ಮುಂಚೆ ಇದ್ದಿದ್ದು. ದರ್ಶನ್ ಸರ್ ಮನೆ ಹತ್ರನೇ ಇದ್ದಿದ್ದು. ಎಷ್ಟು ಜನ ನಿಲ್ತಿದ್ರು, ಜನ ಏನೇ ಆರ್ಡರ್ ಮಾಡಿದ್ರೆ ಏನೇ ಇದ್ ಮಾಡಿದ್ರು ಫಸ್ಟ್ ಮನೆಯಲ್ಲ ಪಕ್ಕ
ಸೊ ನಂಗೆ ಬಹುಶಃ ಹಾ, ಹಾ, ಹಾ. ಆ ಹೆಸರು ಕೇಳಿದಾಗ ನಂಗೆ ಇದೆಲ್ಲ ನೆನ್ಪಾಗತ್ತೆ. ಹೆಸರೆಲ್ಲ ಬಳಸ್ಕೊಂಡ್ಬಿಟ್ಟಿದೀವಿ. ಅವ್ರ ಮನೆ ಪಕ್ಕದಲ್ಲೇ ಇರೋದು, ಅಲ್ಲಿ ಇರೋದು, ಇಲ್ಲಿ ಅವ್ರು ಮನೆ ಅಡ್ರೆಸ್ ನ ಹೇಳ್ಕೊಂಡು ನಮ್ಮ ಮನೆಗೆಲ್ಲ ನಿಮ್ಮ ಮನೆಗೆ ಕರೀತಿದ್ರಿ ಅಂತ. ಫೋರ್ತ್ ಚಿಟ್. ವಾ ಕಲ್ಪನಾ. ಮಂಜುಳಾ ಮ್ಯಾಮ್. ಬಗ್ಗೆ ವೆರಿ ನೈಸ್. ಇನಿಷಿಯಲಿ ನಾನು ನಟನೆ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ಇಲ್ಲ ಯೋಚನೆ ಬಂದಾಗ ಅಷ್ಟು ಅಂದ್ರೆ ಆ ಫಿಲ್ಮ್ಗಳು ನೋಡಿರ್ಲಿಲ್ಲ ಇನಿಷಿಯಲಿ, ನನಗೆ ಗೊತ್ತಿರ್ಲಿಲ್ಲ, ನೋಡಿರ್ಲಿಲ್ಲ. ಬಟ್ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾದಾಗ ಐ ಫೆಲ್ಟ್ ಶಿ ವಾಸ್ ಒನ್ ಆಫ್ ದ ಫೈನೆಸ್ಟ್ ವಿಮೆನ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ತುಂಬಾ ಚೆನ್ನಾಗಿ, ತುಂಬಾ ಸೂಕ್ಷ್ಮವಾಗಿ, ತನ್ನದೇ ಆದಂತಹ ಶೈಲಿಯಲ್ಲಿ, ತನ್ನದೇ ಆದಂತ ರೀತಿಯಲ್ಲಿ ನಟನೆ ಅನ್ನೋದನ್ನ ತೋರ್ಸ್ಕೊಟ್ಟವರು ಕಲ್ಪನಾ ಮ್ಯಾಮ್. ನಿಜವಾಗ್ಲೂ ಹೌದು. ಅವರೆಲ್ಲ ಒಂದು ಬೆಂಚ್ ಮಾರ್ಕ್ ಆಕ್ಚುಲಿ ಸೆಟ್ ಮಾಡ್ಬಿಟ್ಟಿದ್ರು ಹಾಗೆಲ್ಲ. ಹಾ ಹೌದು. ಹಾಡ್ಬೋದಾ ಒಂದೆರಡು ಸಾಲ ಏನಾದ್ರು? ಅವ್ರಿಗೆ ಬರ್ತೀನಿ ನನಗಿದೆ, ನಿಮ್ಮ ಹತ್ರ ಬರ್ತೀನಿ ಡೆಫಿನೆಟ್ಲಿ. ಹಾಡೇ ಒಂದೆರಡು ಸಾಲ, ಜಾಸ್ತಿ ಬೇಡ. ಮಂಜುಳಾ ಬಗ್ಗೆ ಹೇಳ್ಬಿಡ್ಬೇಕಾದ್ರೆ ಹಾಡ್ಬೋದು. ಎಸ್, ಮಂಜುಳಾ ಮ್ಯಾಮ್ ಅವರು ನಮ್ಮ ಇಂಡಸ್ಟ್ರಿಯಲ್ಲಿ ಫುಲ್ ಖಡಕ್ ರೌಡಿ ಬೇಬಿ. ಹೌದು, ಮಹಾಲಕ್ಷ್ಮಿ ಮ್ಯಾಮ್ ಮುಂಚೆ ಯಾರಾದ್ರೂ ರೌಡಿ ಬೇಬಿ ಇದ್ರು ಅಂತಂದ್ರೆ ಮಂಜುಳಾ ಮ್ಯಾಮೇನೆ. ಗಂಡು ಹುಡುಗನ್ ತರ ನಿಂತ್ಕೊಂಡು ಫುಲ್ ಡೈಲಾಗ್ ಎಲ್ಲ ಹೊಡ್ಕೊಂಡು, ನಂಗೆ ಮಂಜುಳಾ ಅವರು ಅಂತ ನೆನಪಾದ್ರೆ ತಕ್ಷಣ ನಂಗೆ ಪೂರ್ತಿ ಡೈಲಾಗ್ ಗೊತ್ತಿಲ್ಲ, ಬಟ್ ನಂತ ತಲೆಗೆ ಬರೋದು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಇದೆ, ಬಳಸ್ಬೋದು, ತೊಂದ್ರೆ ಇಲ್ಲ, ಸಮಸ್ಯೆ ಇಲ್ಲ. ಹಳೆ ಬೇವರ್ಸಿ ಅಂತ ಹೇಳ್ತಾರಲ್ಲ. ಓ ಗಾಡ್, ನಾನು ಆ ಸಿನಿಮಾ ಎಷ್ಟು ನೋಡಿದ್ರು ಸಾಲದು. ನನ್ಗೆ ಅಣ್ಣವ್ರು ಎಷ್ಟು ಇಷ್ಟ ಆ ಸಿನಿಮಾದಲ್ಲಿ. ಮಂಜುಳಾ ಅವರು ಅಣ್ಣವ್ರನ್ನ ಆಬ್ವಿಯಸ್ಲಿ ರಾಜ್ಕುಮಾರ್ ಸರ್ನ ನೋಡ್ಬೇಕಾದ್ರೆ ಇನ್ನೊಬ್ರು ಪಕ್ಕದಲ್ಲಿ ಆ ಕಣ್ಣು ಹಿಂಗ್ ಹೋಗ್ಬೇಕು ಅಂತ ಅಂದ್ರೆ ತುಂಬಾ ಜನ ನಟರ ಮೇಲೆ ಹೋಗೋದಿಲ್ಲ. ಸೊ ಸಂಪತ್ತಿಗೆ ಸವಾಲಲ್ಲಿ ಒಬ್ರಿಗೊಬ್ರು ಪೈಪೋಟಿಲಿ ರಾಜ್ಕುಮಾರ್ ಸರ್ ಪೈಪೋಟಿ ಕೊಡೋತರ ಮಂಜುಳಾ ಆಗಿನ ಸಣ್ಣ ಹುಡುಗಿ ಅವರು ಅಷ್ಟು ಇದಿಲ್ಲ. ಅದಾದ್ಮೇಲೆ ವಜ್ರಮುನಿ ಸರ್. ಸೊ ಆ ಸಿನಿಮಾನೇ ಸ್ಪೆಷಲ್ ನನ್ಗೆ. ಮಂಜುಳಾ ಮ್ಯಾಮ್ ಅಂತ ನೆನ್ಸ್ಕೊಂಡ್ರೆ ನನ್ಗೆ ಸಂಪತ್ತಿಗೆ ಸವಾಲೇ ನೆನಪಾಗೋದು. ಸೊ ಅದು ಅಷ್ಟೇ ನನ್ಗೆ ತುಂಬಾ ಫೇವ್ರೆಟ್ ಸಿನಿಮಾಗಳಲ್ಲಿ ಅದು ಒಂದು ಸಿನಿಮಾ, ಸಂಪತ್ತಿಗೆ ಸವಾಲಾದಾಗೆಲ್ಲ ಒಂದಷ್ಟು ಸಿನಿಮಾ ಲಿಸ್ಟ್ ಇಟ್ಕೊಂಡಿದ್ದೀನಿ. ತುಂಬಾ ಸಿನಿಮಾ ಹುಚ್ಚಿ ಅಂದ್ರೆ ಹುಚ್ಚಿ. ಕಸ್ತೂರಿ ನಿವಾಸ ನೋಡ್ತೀನಿ, ಆಮೇಲೆ ಸಂಪತ್ತಿಗೆ ಸವಾಲ್ ನೋಡ್ತೀನಿ. ತುಂಬಾ ಒಂಥರ ಖುಷಿ ಆಗುವಾಗ ನಂಗೆ ಎನರ್ಜಿ ಬೇಕು ಅಂದ್ರೆ ಭಕ್ತ ಕುಂಬಾರ ನೋಡ್ತೀನಿ. ಸೊ ಇದೆಲ್ಲ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂದ್ರೆ ಲಿಸ್ಟ್ ಅಲ್ಲಿ ಇರುವಂತ ಸಿನಿಮಾಗಳು. ಪ್ಲೇಲಿಸ್ಟ್ ತರ ಸಿನಿಮಾ ಲಿಸ್ಟ್. ಹೌದು ಹೌದು. ನಂಗೆ ಎಲ್ಲರೂ ಕೇಳ್ತಾರೆ, ನಿಂಗೆ ತುಂಬಾ ಬೇಜಾರಾದಾಗ ಅಥವಾ ಏನ್ ಮಾಡ್ತೀಯಾ, ಅದ್ರಿಂದ ಆಚೆ ಬರಕ್ ಏನ್ ಮಾಡ್ತೀಯ ಅಂತಂದ್ರೆ ಸಿನಿಮಾ ನೋಡ್ತೀನಿ. ತುಂಬಾ ಖುಷಿ ಆದಾಗ ಅದನ್ನ ತಡ್ಕೊಳಕ್ ಏನ್ ಮಾಡ್ತೀನಿ, ಸಿನಿಮಾನೇ ನೋಡ್ತೀನಿ. ಅಷ್ಟು ಸಿನಿಮಾ ನಂಗೆ ಸಿನಿಮಾನೇ ಮೆಡಿಸಿನ್. ಎನಿ ಸಾಂಗ್ ಅವ್ರಿಗೆ ಯಾವ್ದು? ನೆಕ್ಸ್ಟ್ ಲೈನ್ ನಿಜ 14 ವರ್ಷನ ಹಾಡಿ 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಸಾರ್ವಭೌಮ ಶ್ರೀರಾಮಚಂದ್ರನ ಪ್ರೇಮದಾಸರೆ ಒಂದೇ ಸಾಕೆಂದಳು ಆ ಮಾತೆ. ವಂಡರ್ಫುಲ್. ತುಂಬಾ ಚೆನ್ನಾಗಿ ಹಾಡ್ತೀರಾ. ಸಿನಿಮಾ ಹಾಡಿ ಅಭ್ಯಾಸ ಇಲ್ಲ. ಸೊ ನಾನು ಥಿಯೇಟರ್ ಜಾನಪದ ಗೀತೆ ಗೂಸ್ ಬಂಪ್ಸ್ ಬರುತ್ತೆ ಆಕ್ಚುಲಿ ನಿಮ್ಮ ಸಾಂಗ್ಸ್ ಎಲ್ಲ ಕೇಳ್ತಿದ್ರೆ ಒಂಥರ. ಕೊನೆ ಚಿಟ್. ಇದು ನಿಮ್ಮಿಬ್ರಿಗೂ ಫೇವ್ರೇಟ್ ಅನ್ಸುತ್ತೆ. ರಂಗಭೂಮಿ ಸಿನಿಮಾ ಎರಡರಲ್ಲಿ ಯಾವ್ದು ಚೂಸ್ ಮಾಡ್ತೀರಾ? ಅದಾ? ಇಲ್ಲ, ಚೂಸ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಯಾಕೆ ಅಂದ್ರೆ ರಂಗಭೂಮಿ ಇಸ್ ದ ಫೌಂಡೇಶನ್. ಎಲ್ಲದಕ್ಕೂ ಫೌಂಡೇಶನ್. ನಾವ್ ಏನೇ ಶುರು ಮಾಡಿದ್ರು ಅಲ್ಲಿಂದಾನೇ ಶುರು ಮಾಡ್ಬೋದು. ಸೊ
ಹೌದು, ಇವತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ವಿಚಾರ ಏನಂತಂದ್ರೆ ಇವತ್ತು ಎಷ್ಟು ಸಿನಿಮಾ ಪ್ರೀತಿಸ್ತಾ ಇದಾರೋ ಅಷ್ಟೇ ಆಡಿಯನ್ಸ್ ನಾಟಕಕ್ಕೂ ಕೂಡ ಅಷ್ಟೇ ಜನ ಬರ್ತಾರೆ. ಹೌದು, ಬರ್ತಾರೆ. ಅದೊಂಥರ ತುಂಬಾ ಸೆಲೆಬ್ರೇಟ್ ಮಾಡುವಂತ ವಿಷಯ. ಈಗ ಯಾರು ಅಂದ್ರೆ ಮುಂಚೆ ನೀವು ನಂಬಲ್ಲ, ನಮ್ ಫ್ಯಾಮಿಲಿಲೇನೆ ನಾನ್ ನಾಟಕಕ್ಕೆ ಹೋಗ್ತಿದೀನಿ ಅಂತಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಹವ್ಯಾಸ ರಂಗಭೂಮಿ ಇರುತ್ತೆ, ಇಲ್ಲ ಅಂತಂದ್ರೆ ಇದು ಏನಾದ್ರು ಕಂಪನಿ ನಾಟಕಗಳು. ಹೌದು, ಎಲ್ರಿಗೂ ನೆನಪು ಬರೋದೇ ನಾಟಕಗಳು ಅಂದ್ರೆ ಕಂಪನಿ ನಾಟಕಗಳು. ಯಾರಿಗೂ ಹವ್ಯಾಸ ರಂಗಭೂಮಿ ಇರುತ್ತೆ ಅನ್ನೋದು ಗೊತ್ತೇ ಇಲ್ಲ. ಯಾರಾದ್ರೂ ನನ್ ಕೇಳಿದಾಗ ಏನ್ ಮಾಡ್ತಾರೆ ನಾಟಕ ಅಂದಾಗ ಅವ್ರಿಗೆ ದೇ ಡಿಡ್ಂಟ್ ಹ್ಯಾವ್ ದಿ ನಾಲೆಜ್ ಟು ಇವನ್ ಅನಲೈಸ್ ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಇವತ್ತು ಪ್ರತಿಯೊಬ್ಬರಿಗೂ ನಾಟಕ ಅಂದ್ರೆ ಏನು, ಅಲ್ಲಿನ ಆಕ್ಚುಲಿ ನಾಟಕ ಮಾಡೋದಕ್ಕೆ ಮಾಡ್ತಾ ಇರ್ಬೇಕಾದ್ರೆ ನೋಡೋದಕ್ಕೂ ಒಂದ್ ಶಿಸ್ತು ಬೇಕು. ಅದು ಥಿಯೇಟರ್ ಅಲ್ಲಿ ನೀವು ಕುತ್ಕೊಂಡು ಸಿನಿಮಾ ನೋಡ್ದಂಗ ಅಲ್ಲ ನಾಟಕ, ಅದೇ ಒಂದ್ ಶಿಸ್ತಿರುತ್ತೆ. ಆಮೇಲೆ ಆ ನಾಟಕ ನೋಡ್ಬೇಕಾದ್ರೆ ಪ್ರತಿಯೊಬ್ಬ ಪ್ರೇಕ್ಷಕನ ತಲೆಯಲ್ಲಿ ಎಷ್ಟು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಷ್ಟು ಸ್ಟ್ರೈನ್ ಆಗುತ್ತೆ ಗೊತ್ತಾ. ಅವ್ರು ಏನ್ ಎಮೋಷನ್ಸ್ ಅಲ್ಲಿ ಪಾಸ್ ಮಾಡ್ತಿರ್ತಾರೋ ಆ ಎಮೋಷನ್ಸ್ ಇಲ್ಲಿವರೆಗೂ ತಲುಪಿ ನಮ್ಮಲ್ಲೂ ಆ ಎಮೋಷನ್ಗಳು ನಡೀತಾ ಇರುತ್ತೆ. ಸೊ ಡಿಫ್ರೆನ್ಶಿಯೇಟ್ ಮಾಡೋದು ತುಂಬಾ ಕಷ್ಟ. ಆದ್ರೆ ನಾನ್ ಹೇಳ್ಬಲ್ಲೆ ಎರಡೂ ಕೂಡ ನಮ್ಗೆ ಏನನ್ನೋದು ಅನ್ನ ಹಾಕ್ತಿರುವಂತದ್ದು ಒಂದು ತಪ್ಪಾಗಲ್ಲ. ಇವಾಗ ಎರಡು ಎಂಟರ್ಟೈನ್ಮೆಂಟ್ ನ ಒಂದು ಮಾಧ್ಯಮಗಳು, ರಂಗಭೂಮಿ ಮತ್ತು ಸಿನಿಮಾ. ರಂಗಭೂಮಿ ಅದು ಕಂಪೇರ್ ಮಾಡಬಾರ್ದು, ಅದ್ರ ಕಂಪೇರ್ ಮಾಡಿದ್ರೆ ಸಿನಿಮಾ ಒಂದಷ್ಟು ಮಾಸ್ ಆಡಿಯನ್ಸ್ಗೆ ಅಂದ್ರೆ ಒಂದೇ ಸಮಯದಲ್ಲಿ ಜಾಸ್ತಿ ಹೆಚ್ಚು ಆಡಿಯನ್ಸ್ಗೆ ತಲುಪುವಂತ ಒಂದು ಮಾಧ್ಯಮ. ಚಿಟ್ಟು ಹೊರತಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ನನಗೆ ಆಕ್ಚುಲಿ ಅನಿಸ್ತಾ ಇದೆ. ಈಗ ಸಾಮಾನ್ಯವಾಗಿ ಇಂಡಸ್ಟ್ರಿನಲ್ಲಿ ಹೀರೋಯಿನ್ಗಳಂತ ಬಂದರೆ ಬರೀ ಒಂದೇ ಒಂದು 4 ಸಾಂಗ್ಗಳಿಗೆ ಸೀಮಿತವಾಗಿ ಈ ಥರ ಒಂದು ಇಟ್ಬಿಡ್ತಾರೆ. ಅಂದರೆ ನೋಡೋ ಅಥವಾ ಒಂದು ಅಷ್ಟಕ್ಕೆ ಮಾತ್ರ, ಜಾಸ್ತಿ ಅವ್ರಿಗೆ ಪ್ರಾಮಿನೆನ್ಸ್ ಇಲ್ಲದೆ ಇರೋದಿಲ್ಲ. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ ಅನ್ಸುತ್ತೆ, ನಾನು ಅವಾಗ್ಲೇ ಹೇಳ್ದೆ. ಸೊ ರಂಗನಾಯಕಿ ಅಂತ ಶರಪಂಜರ ತರದಂತ ಸಿನಿಮಾಗಳು ಬೇಕು, ಮತ್ತೆ ಬರ್ಬೇಕು. ಯಾಕೆ ಬರ್ತಿಲ್ಲ ಅಂತ ಅನಿಸ್ತಿದೆ ಈಗ? ಯಾಕೆ ಅಂತಂದ್ರೆ ಬಹುಶಃ ಅದನ್ನ ನಾನು ಅವಾಗ್ಲೇ ಇದನ್ನ ನಿಮ್ಗೆ ಹೇಳ್ದೆ, ಸಿನಿಮಾ ಮಾಡೋರು ಯಾವಾಗ್ಲೂ ಈಗ ದುಡ್ಡು ಹಾಕ್ತಾರೆ, ಕೋಟಿ ದುಡ್ಡು ಹಾಕ್ತಾರೆ. ಅವರು ಸೇಫ್ ಆಗಿ ಯೋಚನೆ ಮಾಡ್ತಿರ್ತಾರೆ, ಹಾಕಿರೋ ದುಡ್ಡು ವಾಪಸ್ ಬರೋದ್ರ ಒಂದು ಇದ್ರಲ್ಲಿ ಇರ್ತಾರೆ. ಸಿನಿಮಾ ಅಂದ್ರೆ ಪ್ರೇಕ್ಷಕರು ಅಷ್ಟೇ, ಈ ತರ ಜಾನರ್ ಸಿನಿಮಾ ತಗೋತಾರೋ ಇಲ್ವೋ ಅನ್ನೋ ಒಂದು ದ್ವಂದ್ವನ ಪ್ರೇಕ್ಷಕರು ಕೊಟ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಇದು ಆಕ್ಚುಲಿ ತುಂಬಾ ಒಳ್ಳೆ ಪಾಯಿಂಟ್. ಪ್ರೇಕ್ಷಕ ಎಲ್ಲದನ್ನು ಆಹ್ವಾನ ಮಾಡುವಂತ ಮನೋಭಾವ ಯಾವಾಗ ತಗೋತಾನೋ, ಸೊ ಅವಾಗ ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ನಟರು ಎಲ್ಲಾನು ಹುಟ್ಕೊಳ್ಳುತ್ತೆ. ಸೊ ಅವರೇ ಮೇಜರ್ ಇಲ್ಲಿ. ಸೊ ಇಲ್ಲಿ ಸಿನಿಮಾ ಮಾಡೋರ್ಕಿನ್ನ ಸಿನಿಮಾ ನೋಡೋನು ಎಷ್ಟು ಫ್ಲೆಕ್ಸಿಬಲ್ ಆಗಿದ್ದಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋರು ತುಂಬಾ ಫ್ಲೆಕ್ಸಿಬಲ್ ಆಗಿ ವಿಷಯ ವ್ಯಕ್ತಿ ಎಲ್ಲಾನು ಕಂಪ್ಲೀಟ್ ಸೂಕ್ಷ್ಮವಾಗಿ ನೋಡಕ್ಕೆ ಯಾವಾಗ ಶುರು ಮಾಡ್ತಾನೋ ಅದಕ್ಕೆ ತಕ್ಕಂಗೆ ಪ್ರಾಡಕ್ಟ್ಸ್ ಬರುತ್ತೆ, ಅದಕ್ಕೆ ತಕ್ಕಂಗೆ ಕೆಲಸಗಳು ನಡೆಯುತ್ತೆ. ಅದನ್ನೇ ಕಾಲ ಬದಲಾವಣೆ ಅಂತ ಅನ್ನೋದು. ಸೊ 5G ಬಂದ್ರೆ 4G 3G ಯಾರು ಯೂಸ್ ಮಾಡ್ತಾರೆ? ಯಾರು ಮಾಡೋದಿಲ್ಲ. ಆಬ್ವಿಯಸ್ಲಿ ಯಾವ್ದಿದೆಯೋ ಅದನ್ನ ಯೂಸ್ ಮಾಡ್ತಾರೆ. ಸೊ ಯೂಸ್ ಮಾಡಕ್ ಗೊತ್ತಿರ್ಬೇಕು, ಯೂಸ್ ಮಾಡೋನ್ ಹೆಂಗಿದಾನೆ ಅನ್ನೋದ್ರ ನೋಡ್ಕೊಂಡು. ಅಂದ್ರೆ ಈಗ ಆಬ್ವಿಯಸ್ಲಿ ರಿಸೀವರ್ಸ್ ಎಂಡ್ ಇಂದ ಪ್ರಾಬ್ಲಮ್ ಇದೆ ಅಂತ. ಖಂಡಿತ ಹೌದು. ಸೊ ಎಲ್ಲಾನು ನೋಡ್ತೀನಿ ಅಂತಂದ್ರೆ ಇವಾಗ ಬೇರೆ ಇಂಡಸ್ಟ್ರಿಗಳಲ್ಲಿ ಅಂದ್ರೆ ಕಾಲಿವುಡ್ ಇರಬಹುದು, ಮಾಲಿವುಡ್ ಇರಬಹುದು, ಅಲ್ಲೆಲ್ಲ ಬರುತ್ತೆ. ಹೌದು, ಹೆಣ್ಮಕ್ಳನ್ನ ಅವ್ರನ್ನೇ ಮೇಜರ್ ಆಗಿ ಇಟ್ಕೊಂಡು ಸಿನಿಮಾಗಳು ಸಾಕಷ್ಟು ಮಾಡಿದ್ದಾರೆ. ಸಿನಿಮಾಗಳಿದೆ, ಯಾಕಿಲ್ಲ? ನಯನತಾರ ಇದಾರೆ, ಸಮಂತ ಇದಾರೆ, ಅನುಷ್ಕಾ ಶೆಟ್ಟಿ ಇದಾರೆ. ತುಂಬಾ ಜನ ಇದಾರೆ ವುಮನ್ ಓರಿಯೆಂಟೆಡ್ ಅಂತಾನೆ ಇಟ್ಕೊಂಡು. ನಾರ್ತ್ ಗೆ ಹೋದ್ರೆ ಅಂದ್ರೆ ದೀಪಿಕಾ ಪಡುಕೋಣೆ ಇದಾರೆ, ಪ್ರಿಯಾಂಕಾ ಚೋಪ್ರಾ ಇದಾರೆ, ಎಷ್ಟೆಷ್ಟು ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಆಲಿಯಾ ಭಟ್ ಲಾಸ್ಟ್ ಗಂಗೂಬಾಯಿ. ಸೊ ಅಲ್ಲಿನ ಜನ ತಗೋತಾರೆ ಇಂತ ಆರ್ಟಿಸ್ಟ್. ಬಹುಶಃ ಲಾರ್ಜ್ ಸ್ಕೇಲ್ ನಲ್ಲಿ ಇರುವಂತ ಆರ್ಟಿಸ್ಟ್ಗಳು ಕೊಟ್ಟರೆ ಬಹುಶಃ ತಗೋತಾರೆ ಅನ್ಸುತ್ತೆ. ಸೊ ಆ ಒಂದು ದುಡ್ಡು ಹಾಕೋರು ಅಷ್ಟೇ ಧೈರ್ಯ ಮಾಡಿ ಒಂದು ಅದ್ಭುತವಾದ ಕತೆ, ಒಂದು ಅದ್ಭುತವಾಗಿ ಒಂದು ಸಿನಿಮಾನ ತೆಗೆದು ಒಂದು ಟ್ರೈ ಈಗ ಮಾಡಿದ್ರೆ ತಗೋತಾರೆ, ಗೊತ್ತಾಗುತ್ತೆ ಅನ್ಸುತ್ತೆ. ಆ ರಿಹರ್ಸಲ್ ಮಾಡೋದಕ್ಕೆ ಬಹುಶಃ ಸಿನಿಮಾ ಮಾಡೋರು ಹೆದರ್ತಿರಬಹುದು, ಅಥವಾ ಸಿನಿಮಾ ನೋಡೋರು ಇಂಟ್ರೆಸ್ಟ್ ತೋರಿಸದೇ ಇರಬಹುದು. ಈ ಪ್ರಾಬ್ಲಮ್ ಇರಬಹುದು ಅನ್ಕೋತೀನಿ.